ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಭಾಗಿಯಾದ ರಾಜ್ಯದ ನಿಯೋಗ ಈಗ ವಾಪಸ್ ಆಗಿದೆ. ರಾಜ್ಯಕ್ಕೆ ಹರಿದು ಬಂದ ಹೂಡಿಕೆ ಬಗ್ಗೆ ಡಿಸಿಎಂ ಡಿಕೆಶಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆದರೆ ಗಿಜಿಗಿಜಿ ಬೆಂಗಳೂರು, ಡೆಲ್ಲಿ ನೋಡಿದ್ದ ಡಿಕೆಶಿಗೆ ದಾವೋಸ್ ಸಿಟಿಯ ಮನಮೋಹಕ ದೃಶ್ಯಗಳು ಸ್ವರ್ಗದ ಫೀಲ್ ಕೊಡ್ತಾ ಇದೆ. ಇತ್ತ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೂಡ ಇನ್ವೆಸ್ಟ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ದಾವೋಸ್ ಸ್ವಿಟ್ಜರ್ಲೆಂಡ್ನ ಹಾರ್ಟ್, ಹಸಿರಿನ ಪೈರು, ಹಿಮಚ್ಛಾದಿತ ಊರು, ಯುರೋಪ್ನ ಅತ್ಯಂತ ಎತ್ತರದ ಈ ನಗರ ಪ್ರತಿ ವರ್ಷ ನಡೆಯೋ ವಿಶ್ವ ಆರ್ಥಿಕ ವೇದಿಕೆಯ ಕೇಂದ್ರ ಶಕ್ತಿ. ಸದ್ಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಪ್ರಯೋಗಾಲಯಗಳ ಆಗರ. ಇದೇ ನಗರಕ್ಕೆ ಭೇಟಿ ನೀಡಿದ್ದ ಕರ್ನಾಟಕದ ನಿಯೋಗ ಭರ್ಜರಿ ಹೂಡಿಕೆ ಆಕರ್ಷಿಸಿದೆ. ವಿಶ್ವ ಆರ್ಥಿಕ ಸಮ್ಮೇಳನ ಮುಗಿಸಿ ಡಿಕೆಶಿ ರಿಟರ್ನ್. ಬಿಡದಿ ಬಳಿ ಐಟಿ ಸಿಟಿ ನಿರ್ಮಾಣಕ್ಕೆ ಹೆಚ್ಚಿದ ವೇಗ. ಹೂಡಿಕೆ ಸೆಳೆಯೋಕೆ ದಾವೋಸ್ಗೆ ತೆರಳಿದ್ದ ಡಿಸಿಎಂ ಡಿಕೆಶಿ ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನಿಯೋಗ ಬೆಂಗಳೂರಿಗೆ ವಾಪಸ್ ಆಗಿದೆ. ಬೆಂಗಳೂರಲ್ಲಿ ದಾವೋಸ್ನ ಅನುಭವ ಹಂಚಿಕೊಂಡ ಡಿಕೆಶಿ ರಾಜ್ಯದಲ್ಲಿ 45 ಕಂಪನಿಗಳು ಹೂಡಿಕೆಗೆ ಆಸಕ್ತಿ ತೋರಿಸಿವೆ ಅಂತ ತಿಳಿಸಿದ್ರು. ಭಾರತವನ್ನ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದನ್ನು ನಾನು ನೋಡಿದ್ದೇನೆ. ದಿ ವರ್ಲ್ಡ್ ಲೀಡರ್ಸ್ ಆರ್ ಸೀಯಿಂಗ್ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಪ್ರಪಂಚದ 65 ದೇಶಗಳ ಪ್ರಮುಖರಲ್ಲಿ ಭಾಗಿಯಾಗಿದ್ರು. ಸುಮಾರು 45 ಕಂಪನಿಗಳ ಮುಖ್ಯಸ್ಥರು ಕರ್ನಾಟಕದಲ್ಲಿ ಹೂಡಿಕೆ ಬಗ್ಗೆ ನಮ್ಮೊಂದಿಗೆ ಚರ್ಚೆ ನಡೆಸಿದ್ದಾರೆ ಎಂದರು. ಎಲೆಕ್ಟ್ರಾನಿಕಲ್ಸ್, ನ್ಯಾನೋ ಟೆಕ್ನಾಲಜಿ, ಎಐ ಸೇರಿ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆ ಆಸಕ್ತಿ ವ್ಯಕ್ತವಾಗಿದೆ. ಸೌದಿ ಅರೇಬಿಯಾ ಹಣಕಾಸು ಸಚಿವರು ಸೇರಿ ಹಲವು ಅಂತಾರಾಷ್ಟ್ರೀಯ ನಾಯಕರು ಕರ್ನಾಟಕದ ನೀರು, ವಿದ್ಯುತ್ ಮೂಲಸೌಕರ್ಯ ವ್ಯವಸ್ಥೆಯನ್ನ ಮೆಚ್ಚಿದ್ದಾರೆ. ರಾಜ್ಯದಾದ್ಯಂತ ಸಮಗ್ರ ಮೊಬಿಲಿಟಿ ವ್ಯವಸ್ಥೆ, ಬೆಂಗಳೂರು ಅಭಿವೃದ್ಧಿ, ಟ್ರಾಫಿಕ್ ನಿರ್ವಹಣೆಗೆ ಯೋಜನೆ ರೂಪಿಸಲಾಗಿದೆ. ಬೆಂಗಳೂರು ಸೇರಿ ಚಿಕ್ಕ ಹಾಗೂ ದೊಡ್ಡ ನಗರಗಳ ಬೆಳವಣಿಗೆ ಅಗತ್ಯವಾಗಿದೆ. ಟನಲ್ ಮಿಷನ್ ಕುರಿತು ನಮ್ಮ ತಂಡ ಸಮಗ್ರ ಅಧ್ಯಯನ ನಡೆಸ್ತಾ ಇದೆ ಅಂತ ಮಾಹಿತಿ ಕೊಟ್ಟರು. ಬೆಂಗಳೂರು ಕೇಬಲ್ ವಿಚಾರದಲ್ಲಿ ಟೀಕೆಗಳಿದ್ದು ಅದಕ್ಕೆ ಸಂಬಂಧಿಸಿ ತಜ್ಞರ ಸಲಹೆ ಪಡೆಯಲಾಗುತ್ತಿದೆ. ಬಿಡದಿ ಬಳಿ ಐಟಿ ಸಿಟಿ ನಿರ್ಮಾಣಕ್ಕೆ ಹೆಚ್ಚಿನ ಆಸಕ್ತಿ ವ್ಯಕ್ತವಾಗಿದೆ. ಇನ್ನು ಫೆಬ್ರವರಿಯಲ್ಲಿ ಕೆಲವು ಪ್ರಮುಖ ಯೋಜನೆಗಳ ಉದ್ಘಾಟನೆ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ರು. 65 ದೇಶದವರು ಅಲ್ಲಿ ಬಹಳ ಪ್ರಮುಖ ದೇಶದವರೆಲ್ಲ ಚರ್ಚೆ ಮಾಡಿದ್ದಾರೆ. 45 ಕಂಪ್ನಿಗಳು ನಮ್ಮ ಹತ್ರ ಮಾತಾಡಿದ್ದಾರೆ. ಸೊ ಎಸ್ಪೆಷಲಿ ನಮ್ಮ ಐಟಿ ಸಿಟಿ, ಏನು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಬಿಡದಿ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಅದಕ್ಕೂ ಬಹಳ ಜನ ಆಕರ್ಷಣೆಯನ್ನ ವ್ಯಕ್ತಪಡಿಸಿದ್ದಾರೆ. ರೈತರೇ ತಾನಾಗಿ ತಾನೇ ಬಿಟ್ಕೊಡುವಂತ ಕಾಲ. ಆ ಒಂದು ಅಭಿವೃದ್ಧಿನ ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದಾವೋಸ್ ಸಿಟಿಯನ್ನ ಹೊಗಳಿದ ಡಿಕೆಶಿ ಸ್ವರ್ಗಕ್ಕೆ ಹೋಲಿಸಿದ್ರು. ಯಾರೂ ವಾಹನ ಓವರ್ಟೇಕ್ ಮಾಡಲ್ಲ, ಪ್ರಪಂಚದ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ನಡ್ಕೊಂಡು ಓಡಾಡಿದ್ರು. ಇಡೀ ಪ್ರಪಂಚವನ್ನೇ ಮಾರ್ಕೆಟ್ ಮಾಡಿದ ಸಿಟಿಯನ್ನ ಬಾಯಲ್ಲಿ ವರ್ಣನೆ ಮಾಡೋಕೆ ಅಸಾಧ್ಯ ಅಂದ್ರು. ಅಲ್ಲಿರಂತ ವಾತಾವರಣ, ಹಿಮ ಅವೆಲ್ಲ ನೋಡಿದ್ರೆ ಅದು ಸ್ವರ್ಗ ಲೋಕ ತರನೇ ಇದೆ. ಅದು ಬೇರೆ ವಿಚಾರ. ಬಟ್ ಬೇರೆ ದೇಶದ ಒಂದು ಕಾನೂನಿಗೆ ಗೌರವ ಕೊಡುವಂಥದ್ದು ಇದೆಯಲ್ಲ, ಇದು ಬಹಳ ಪ್ರಮುಖವಾದ್ದು. ನಮ್ಮ ಜನರಿಗೆ, ನಾವು ನಮ್ಮ ಪೀಳಿಗೆಗೆ ಅದನ್ನೆಲ್ಲ ನಾವು ತಿಳಿಸುವಂಥ ಕೆಲಸಕ್ಕೆ ಎಲ್ಲ ಸರ್ಕಾರಗಳು ನಾವೆಲ್ಲ ಒಂದಾಗಬೇಕು. ಸೊ ಅವ್ರು ಮಾರ್ಕೆಟಿಂಗ್ ಯಾವ ರೀತಿ ಮಾರ್ಕೆಟ್ ಮಾಡಿದ್ರು, ಇಡೀ ಪ್ರಪಂಚನೇ ಮಾರ್ಕೆಟ್ ಮಾಡಿದ್ರು. ಇದ್ದಿದ್ದು ನಮ್ಮ ಸದಾಶಿವನಗರದ 1.5 ಅಷ್ಟು ಇರ್ಬೋದು ಅಷ್ಟೇ. ಇಡೀ ದಾವೋಸ್ ಇರೋದೇ ಅಷ್ಟು. 50 ವರ್ಷದಿಂದನೇ ಅವ್ರು ಮಾಡಿರೋಂಥ ರೈಲ್ವೆ ಲೈನ್ಗಳು, ಆ ಪೀಕ್ಗೆ ಜಾಗ, ಅವನ್ನೆಲ್ಲ ಕಣ್ಣಲ್ಲಿ ನಾನು ಬಾಯಲ್ಲಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಾವೋಸ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಹೂಡಿಕೆಯ ಬಲ. ವಿಜಯಪುರ, ಬಳ್ಳಾರಿ ಮತ್ತು ಕುಷ್ಟಗಿಗೆ ಗ್ರೀನ್ ಇಂಡಸ್ಟ್ರಿ. ಇನ್ನು
ಇನ್ನು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬೆಂಗಳೂರಿನಾಚೆಗೆ ಹೂಡಿಕೆ ಸೆಳೆಯೋಕೆ ನಡೆಸಿದ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಎಂದರು. ಆರ್ಪಿಎಸ್ಟಿ ಸಮೂಹ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಸುಮಾರು 10,000 ಕೋಟಿಗೂ ಅಧಿಕ ಹೂಡಿಕೆಗೆ ಆಸಕ್ತಿ ತೋರಿದೆ. ಬಳ್ಳಾರಿ ಮತ್ತು ವಿಜಯಪುರ ಜಿಲ್ಲೆಗೆ ಸಿಗಲಿದೆ ಎಂದರು. ಇನ್ನು ಐನಾಕ್ಸ್ ಜಿಎಫ್ಎಲ್ ಕುಷ್ಟಗಿಯ ಸಮೀಪ ಪವನ ವಿದ್ಯುತ್ ಬೃಹತ್ ಮೂಲಸೌಕರ್ಯ ನಿರ್ಮಾಣ ಮಾಡುವ ಆಸಕ್ತಿ ತೋರಿಸಿದೆ ಅನ್ನೋ ಮಾಹಿತಿ ಕೊಟ್ಟರು. ನವೀಕರಿಸಬಹುದಾದ ಇಂಧನ ಗ್ರೀನ್ ಇಂಡಸ್ಟ್ರಿ ಹರಿದು ಬರ್ತಾ ಇದೆ. ಉತ್ತರ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಹೆಚ್ಚಿನ ಉದ್ಯೋಗ ಸೃಷ್ಟಿಗೆ ಈ ಹೂಡಿಕೆ ಮಹತ್ವದ ಕೊಡುಗೆ ನೀಡಲಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.